ನಮಸ್ಕಾರ ಫ್ರೆಂಡ್ಸ್. ಪ್ರಭಾಸ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಾಜಾ ಸಾಬ್. ಈ ಸಿನಿಮಾ ಹೇಗಿದೆ? ಈ ಸಿನಿಮಾ ಬಗ್ಗೆ ರಿವ್ಯೂ ಮಾಡೋಣ ಬನ್ನಿ. ಎಷ್ಟೋ ವರ್ಷಗಳ ನಂತರ ಪ್ರಭಾಸ್ ಅವರು ಹಿಸ್ಟಾರಿಕಲ್ ಸಿನಿಮಾ ಬಿಟ್ಟು ಈ ತರ ಸಿನಿಮಾ ಮಾಡ್ತಿರೋದು. ಫ್ಯಾನ್ಸ್ಗಳಿಗೆ ಈ ಪ್ರಭಾಸ್ ಅವ್ರನ್ನ ಈ ತರ ನೋಡೋದ್ರಲ್ಲಿ ಒಂಥರ ಹಬ್ಬ. ಪ್ರಭಾಸ್ ಅವರು ಕೂಡ ನೋಡೋದಕ್ಕೆ 25-30 ವರ್ಷದ ಹುಡುಗನ ತರ ಕಾಣಿಸ್ತಿದ್ದಾರೆ. ಯಾವ ರೀತಿ ಡೈರೆಕ್ಟ್ ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಪ್ರಭಾಸ್ ಅಭಿಮಾನಿಗಳಿಗೆ ಈ ಸಿನಿಮಾ ಮಾತ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಬನ್ನಿ ಈ ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಹೇಳ್ತೀನಿ. ಈ ಸಿನಿಮಾದ ಮೇನ್ ಕಾನ್ಸೆಪ್ಟ್ ಹಿಪ್ನೋಟೈಸ್. ಫಸ್ಟ್ ಹಾಫ್ ನೋಡ್ತಾ ಇದ್ದವ್ರಿಗೆ ಯಾವುದೋ ಹಾರರ್ ಸಿನಿಮಾ ನೋಡಿರೋ ತರ ಫೀಲ್ ಆಗ್ತಾ ಇರುತ್ತೆ. ಆದರೆ ಆಕ್ಚುಲ್ ಸಿನಿಮಾ ಶುರುವಾಗೋದು ಸೆಕೆಂಡ್ ಹಾಫ್ ಇಂದ. ರಾಜಕುಮಾರಿ ಆಸ್ತಿಗೋಸ್ಕರ ಹಿಪ್ನೋಟೈಸ್ ಮಾಡಿರುವಂಥ ವಿಲನ್ ಒಂದು ಪಾಳುಬಿದ್ದೂರು ಅರಮನೆ. ಆ ಅರಮನೆಯಲ್ಲಿ ಪ್ರಭಾಸ್ ಅವ್ರ ಜೊತೆ 3 ಜನ ನಾಯಕಿಯರು ಹಾಗೂ 3 ಜನ ಕಾಮಿಡಿ ಆಕ್ಟರ್ಸ್. ಆ ಅರಮನೆಯಲ್ಲಿ ಪ್ರತಿಯೊಂದು ಹಿಪ್ನೋಟೈಸ್ ಆಗಿರುತ್ತೆ. ಹೇಗೆ ನಮ್ಮ ಪ್ರಭಾಸ್ ಅವರು ಹಾಗೂ ಈ 3 ಜನ ನಾಯಕಿಯರು ತನ್ನ ಬುದ್ಧಿಶಕ್ತಿ ಉಪಯೋಗಿಸಿ ಅಲ್ಲಿಂದ ಆಚೆ ಬರ್ತಾರೆ ಹಾಗೂ ಪ್ರಭಾಸ್ ಅವರು ಹೇಗೆ ರಾಜಮಾತೆ ನಾನಮ್ಮನ್ನ ಕಾಪಾಡ್ಕೊಂತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಈ ಸಿನಿಮಾದಲ್ಲಿ ಗ್ಲಾಮರ್ಗೆ ಏನು ಕಡಿಮೆ ಇಲ್ಲ. 3 ಜನ ಹೀರೋಯಿನ್ ಇದ್ದಾರೆ ಹಾಗೂ ಕಾಮಿಡಿಗೂ ಏನು ಕಡಿಮೆ ಇಲ್ಲ. ಫಸ್ಟ್ ಹಾಫ್ ನಿಮಗೆ ಸಿನಿಮಾ ಕಾಮಿಡಿಯಲ್ಲೇ ಹೋಗುತ್ತೆ. ಸೆಕೆಂಡ್ ಹಾಫ್ ಇಂದ ಹಿಪ್ನೋಟೈಸ್ ಅಂದ್ರೆ ಆಕ್ಚುಲ್ ಕತೆ ಶುರು ಆಗುತ್ತೆ. ಸೆಕೆಂಡ್ ಹಾಫ್ ನೋಡ್ತಾ ನಿಮಗೆ ಇಂಗ್ಲಿಷ್ನ ಇನ್ಸೆಪ್ಷನ್ ಸಿನಿಮಾ ಸ್ವಲ್ಪ ಕಡೆ ನೆನಪಿಸ್ದಂಗೆ ಆಗುತ್ತೆ. ಇಂಟರ್ವಲ್ ಆದ್ಮೇಲೆ 20 ನಿಮಿಷ ಬರೀ ಹಿಪ್ನೋಟೈಸ್ ಕಾನ್ಸೆಪ್ಟ್ ನ ಜಾಸ್ತಿ ತೋರಿಸಿದ್ದಾರೆ. ಅದು ಸ್ವಲ್ಪ ಕೆಲವರಿಗೆ ಬೋರ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಪ್ರಭಾಸ್ ಫ್ಯಾನ್ಸ್ಗಳು ಉಚ್ಚೆದ್ದು ಕುಣಿಯೋ ತರ ಡೈಲಾಗ್ಗಳು ಇದಾವೆ ಹಾಗೂ ಪ್ರಭಾಸ್ ಅವರ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಈ ಸಿನಿಮಾದ ನೆಗೆಟಿವ್ ಏನಂತ ಹೇಳಿದ್ರೆ, ನಾನು ಹೇಳಿದಾಗೆ ಕೆಲವು ಕಡೆ ಹಿಪ್ನೋಟೈಸ್ ಕಾನ್ಸೆಪ್ಟ್ ತುಂಬಾನೇ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗೂ ಅನಿಮೇಷನ್ ಒಂದು ಕೆಲವು ಕಡೆ ತುಂಬ ಇಮ್ಮೆಚೂರ್ ಆಗಿದೆ. ಎಸ್ಪೆಷಲಿ ಆನೆ ಬರುವಂಥ ಸೀನ್ಸ್ ಇದೆಯಲ್ಲ, ಅದೆಲ್ಲ ಕೆಲವೊಂದು ಇಮ್ಮೆಚೂರ್ ಅಂತ ಅನಿಸುತ್ತೆ. ಪ್ರಭಾಸ್ ಅವರು ಮೊಸಳೆ ಜೊತೆ ಹೋರಾಟ ಮಾಡುವಂಥ ಒಂದು ಸೀನ್ ಇದೆ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಬೇರೆ ಸೀನ್ಗಳಲ್ಲಿ ಅನಿಮೇಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು, ಎಸ್ಪೆಷಲಿ ಆ ಆನೆ ಸೀನ್ಗಳಲ್ಲಿ. ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂತೇಳಿ ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾ ಇಂಡಿಯಾದಲ್ಲಿ ತುಂಬ ಕಡಿಮೆ. ಅದು ಒಬ್ಬ ಸೂಪರ್ ಸ್ಟಾರ್ ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾ ಮಾಡೋದ್ರಿಂದ ಒಂದ್ಸಲ ಹೋಗಿ ನೋಡೋದ್ರಲ್ಲಿ ಯಾವುದೇ ಒಂದು ಮೋಸ ಇಲ್ಲ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ಟಿಕೆಟ್ ಪ್ರೈಸ್ ನೋಡಿದ್ರೆ ಯೋಚನೆ ಮಾಡಿ. ನಮಸ್ಕಾರ.